ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ, ತಾಯಿ ತಾಯಿ ಲಾಲಿ ಹಾಡೋ ಎತ್ತ ತಾಯಿಗೆ. ಹೊರುವಳು ಭೂಮಿ ಬಾರ, ಹೆರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ ತಾಯಿ ತಾಯಿ. ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ಸಿಯಾರಾಮ್ ಯೂಟ್ಯೂಬ್ ಕನ್ನಡ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದೂ ಸಂಪ್ರದಾಯದಲ್ಲಿ ಗೋವಿಗೆ ಲಕ್ಷ್ಮಿ ಗೌರಿ ಸ್ಥಾನವನ್ನು ನೀಡಿದ್ದೇವೆ. ಮುಕ್ಕೋಟಿ ದೇವತೆಗಳು ಆ ಗೋಮಾತೆಯಲ್ಲಿ ಕಾಣ್ತೇವೆ ನಾವು. ಅಂಥ ಒಂದು ಗೋಮಾತೆ ನಮ್ಮನೆಯಲ್ಲೂ ಇದ್ದಾಳೆ. ಆ ಒಂದು ಮಾತೆಯ ಒಡಲಲ್ಲಿ ಒಂದು ಸುಂದರವಾದ ಕರಿಲಕ್ಷ್ಮಿ ಹುಟ್ಟಿದ್ದಾಳೆ. ಬನ್ನಿ, ನೀವು ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಸುಂದರವಾಗಿದ್ದಾಳೆ ನೋಡಿ. ಈ ಹೆರಿಗೆ ಅನ್ನೋದು ಮನುಷ್ಯನಿಗಿರ್ಬೋದು, ಪ್ರಾಣಿಗಳಿಗೆ ಇರ್ಬೋದು, ನೋವು ಮಾತ್ರ ಒಂದೇ ಪ್ರಕಾರವಾದದ್ದು, ಸಹಿಸಲು ಸಾಧ್ಯವಾದಂತಹ ಒಂದು ನೋವು. ಆದರೆ ಮನುಷ್ಯ ಎಲ್ಲರೊಟ್ಟಿಗೆ ಹೇಳ್ಕೊಳ್ತಾನೆ, ಆದರೆ ಪ್ರಾಣಿಗಳು ಮೂಕವೇದನೆ ಅನುಭವಿಸ್ತವೆ. ಆದರೆ ಹೆತ್ತ ಮರುಕ್ಷಣವೇ ಆ ನೋವನ್ನೆಲ್ಲ ಮರೆತು ಆ ತಾಯಿಯಾಗಿರ್ಬೋದು ಅಥವಾ ಪ್ರಾಣಿಗಳೇ ಆಗಿರ್ಬೋದು, ಆ ಮಗುವಿನ ಮುದ್ದಾಡುವ ಪರಿ ಎಂಥವರ ಮನಸ್ಸಿಗಾದರೂ ಕೂಡ ಸಂತೋಷವನ್ನು ಉಂಟು ಮಾಡುತ್ತೆ. ಅಂಥ ಒಂದು ಕರುಣೆ, ತಾಯಿಯ ವಾತ್ಸಲ್ಯ, ಪ್ರೇಮ, ಆ ಕರುಳು ಬಳ್ಳಿಯ ಒಂದು ಮಮತೆ ತುಂಬಿರುತ್ತೆ ನೋಡಿ. ಆ ಒಂದು ನಮ್ಮನೆ ಆಕಳು ಅಥವಾ ಯಾವುದೇ ಮನೆ ಆಕಳಿರ್ಬೋದು, ಯಾವ ಥರ ನೆಕ್ಕಿ ನೆಕ್ಕಿ ಅದನ್ನು ನಾಲಿಗೆಯಿಂದ ನೆಕ್ಕಿ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದೆ, ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದೆ, ಅದರ ರಕ್ಷಣೆಗಾಗಿ ನಿಂತಿದೆ ಅಲ್ವಾ. ಮನುಷ್ಯನಿಗೆ ಹೇಗೆ ಹೆರಿಗೆ ಆದ ತಕ್ಷಣ ಮಗುವಿನ ಹೊಕ್ಕಳ ಬಳ್ಳಿಯನ್ನು ಒಂದು ತುಕ್ಕು ಹಿಡಿಯದಂತಹ ಒಂದು ಬ್ಲೇಡಿನಿಂದ ಕಟ್ ಮಾಡಿ ಅದಕ್ಕೆ ಕ್ಲ್ಯಾಂಪನ್ನು ಹಾಕ್ತಾರೆ. ಆಕಳಿಗೂ ಕೂಡ ಅದನ್ನು ಇವಾಗ ಮಾಡ್ಬೋದು. ಹೆರಿಗೆ ಆದ ತಕ್ಷಣ ಹೊಕ್ಕಳ ಬಳ್ಳಿಯನ್ನು ಯಾವುದೋ ಒಂದು ತುಕ್ಕು ಹಿಡಿದು ಇದರಿಂದ ಬ್ಲೇಡಿಂದ ಕೊಯ್ಯೋದಲ್ಲ, ಹೊಸದಾದ ಒಂದು ಬ್ಲೇಡಿನಿಂದ ಕತ್ತರಿಸಿ ಅದಕ್ಕೆ ದಾರವನ್ನು ಕಟ್ಟಿ ಅದರದ ಒಂದು ತುದಿಗೆ ಪವಡಿನ ಸೊಲ್ಯೂಷನ್ ಅಂತದ ಒಂದು ಸೊಲ್ಯೂಷನನ್ನು ಹಚ್ಬೋದು. ಅದೇ ರೀತಿ ಮಗು ಹುಟ್ಟಿದ ತಕ್ಷಣ ಮನುಷ್ಯನಿಗೆ ಹೇಗೆ ಮಗು ಹುಟ್ಟಿ ಅರ್ಧ ಗಂಟೆಯೊಳಗೆ ಹೇಗೆ ತಾಯಿಯ ಹಾಲನ್ನು ಕೊಡ್ತೇವೆ, ಅದು ತುಂಬ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಕೊಲೆಸ್ಟ್ರಾಲ್ ಎಂಬ ಒಂದು ಅಂಶ ಇದೆ ಆ ಒಂದು ಹಾಲಿನಲ್ಲಿ. ಹಾಗೆಯೇ ಹಸುವಿನ ಗಿಣ್ಣು ಹಾಲಿನಲ್ಲೂ ಕೂಡ ಸಸಾರಜನಕ ಮತ್ತು ಲವಣಾಂಶಗಳ ಪ್ರಮಾಣ ಜಾಸ್ತಿ ಇರುತ್ತೆ, ಸಕ್ಕರೆಯ ಪ್ರಮಾಣ ಕಡಿಮೆ ಇರುತ್ತದೆ. ಇದು ಆ ಕರುವಿನ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿರುತ್ತದೆ. ಹಾಗಾಗಿ ಅದನ್ನು ಚೆಲ್ಲದೆ, ಕೆಲವು ಮಂದಿ ಆ ಹಾಲನ್ನು ಚೆಲ್ಲಿಬಿಡ್ತಾರೆ. ಆ ಹಾಲನ್ನು ಚೆಲ್ಲದೆ ಕರುವಿಗೆ ಕುಡಿಸಿ 15 ದಿನ ನಂತರ, ಕರು ಹುಟ್ಟಿ 15 ದಿವಸದ ನಂತರ ಜಂತು ಹುಳುವಿನ ಔಷಧಿಯನ್ನು ತಜ್ಞರ ಸಲಹೆ ಮೇರೆಗೆ ಹಾಕ್ಬೋದು. ನಂತರ 2 ತಿಂಗಳ, 3 ತಿಂಗಳ, 6 ತಿಂಗಳ ಅಂತರದಲ್ಲಿ ತಜ್ಞ ವೈದ್ಯರ ಸಲಹೆ ಮೇರೆಗೆ ಆ ಒಂದು ಜಂತು ಹುಳುವಿನ ಔಷಧಿಯನ್ನು ಹಾಕಿದರೆ ಕರು ತಿಂದಂಥ ಎಲ್ಲ ಆಹಾರಗಳು ಅದಕ್ಕೆ ಸಂಪೂರ್ಣವಾಗಿ ದಕ್ತದೆ ಮತ್ತು ಸದೃಢವಾಗಿ ಕರು ಬೆಳೆಯೋದ್ರಿಂದ ಮುಂದೆ ಒಂದು ಒಳ್ಳೆಯ ಆಕಳು ನಿಮ್ಮ ಮನೆಯಲ್ಲಿ ಉಳಿಯುತ್ತೆ ಅಂತ ನಾನು ಹೇಳ್ತೇನೆ. ಅದೇ ರೀತಿ ಹಾಗೆಯೇ ಈ ನಮ್ಮನೆ ಆಕಳಿಗೆ ವೆಟರ್ನಿಟಿ ಡಾಕ್ಟರ್ ಕಡೆಯಿಂದ ಒಂದು ಒಳ್ಳೆಯ ತಳಿಯ ಒಂದು ತಳಿಯನ್ನು ಇಂಜೆಕ್ಟ್ ಮಾಡಿಸಿದ್ವಿ. ಒಳ್ಳೆಯ ಕರು ಒಂದು ಹುಟ್ಟಿದೆ ನಮ್ಮ ಮನೆಯಲ್ಲಿ. ತುಂಬಾ ಖುಷಿಯಾಯಿತು. ರಾತ್ರಿಯೆಲ್ಲ ನಿದ್ದೆಗೆಟ್ಟು ಇದರ ಆರೈಕೆಯನ್ನು ಮಾಡಿದ್ದೇವೆ. ನಿಮ್ಮೊಟ್ಟಿಗೆ ಈ ಒಂದು ವಿಡಿಯೋವನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಂಚ್ಕೊಂಡಿದ್ದೇನೆ. ದಯವಿಟ್ಟು ನನ್ನ ಚಾನಲನ್ನು ಯಾರು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಹಾಗೆ ಕೊನೆಯವರೆಗೆ ವಿಡಿಯೋವನ್ನು ನೋಡಿ. ಇಲ್ಲಿಯವರೆಗೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ ಕೂಡ. ಈ ಒಂದು ಚಿಕ್ಕ ಸಂತೋಷವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಂತ ಮನಸ್ಸಾಯಿತು, ಅದಕ್ಕಾಗಿ ಹಂಚ್ಕೊಂಡಿದ್ದೇನೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಂದು ಹಾರೈಕೆ ನಮಗೆ ಯಾವಾಗಲೂ ಇರಲಿ. ನನ್ನ ವಿಡಿಯೋಗಳನ್ನು ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಯವರೆಗೆ ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.